ಇವತ್ತು ನನ್ನ ಯೂಟ್ಯೂಬ್ ಪೇಮೆಂಟ್ ರಿಸೀವ್ ಆಗೈತೆ ಆ್ಯಂಡ್ ಅವಮಾನ ಮಾಡಿದವ್ರಿಗೆ ಆಮೇಲೆ ಹಿಂದೆ ಮಾತಾಡಿದವ್ರಿಗೆ ಹೆಂಗೆ ಮಾತಾಡಿದವ್ರದ್ದು ಎಲ್ಲ ಕೇಳಿಸ್ಕೊಂಡಿರೋರ್ಗು ಈ ವಿಡಿಯೋ ಉತ್ತರ. ನಾನು ನಿಮಗೆ ಈ ವಿಡಿಯೋದಲ್ಲಿ ಇನ್ನೊಂದು ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ. ಡೈಲಿ ಬ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮ ಫ್ಯಾಮಿಲಿ ಅರೌಂಡ್ 3000 ಹತ್ತಿರ ಆಗ್ತಿದೆ. ಇವಾಗ ಇನ್ನೂ ಸಪೋರ್ಟ್ ಮಾಡಿ. ಇವಾಗ ತಗೋ, ಇದು ನಾನು ನಿಮಗೆ ಫಸ್ಟ್ ಪೇಮೆಂಟು ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಾನು 1 ರೂಪಾಯಿನೂ ಯೂಸ್ ಮಾಡಿಲ್ಲ. ಇದು ನಾನು ದುಡ್ದಿರೋ ಅಂಥ ದುಡ್ಡು ಯೂಟ್ಯೂಬಲ್ಲಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ತುಂಬ ಲೇಟ್ ಆಯಿತು ವ್ಲಾಗ್ ಅಪ್ಲೋಡ್ ಮಾಡೋದು. ಈ ವ್ಲಾಗ್ಗೋಸ್ಕರ ಕಾಯ್ತಾ ಇದೆ. ದಿಸ್ ಇಸ್ ಎ ಸ್ಪೆಷಲ್ ವ್ಲಾಗ್. ಇಷ್ಟು ವರ್ಷ ಕಷ್ಟಪಟ್ಟಿರೋದಕ್ಕೆ ಪ್ರತಿಫಲ ಸಿಕ್ಕಿದೆ. ಆಗಲ್ಲ ಅಂತ ಅಂದವ್ರಿಗೆ ಇವತ್ತೊಂದು ವಿಡಿಯೋನೇ ಎಲ್ಲರಿಗೂ ಉತ್ತರ. ಗೈಸ್, ನಮ್ಮ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 3 years ಹತ್ತಿರ ಆಯಿತು. ಲೈಕ್ ಕನ್ಸಿಸ್ಟೆಂಟಾಗಿ ಸ್ಟಾರ್ಟ್ ಮಾಡಿ ಅರೌಂಡ್ 2 years ಅಂದ್ಕೊಳ್ಳಿ. 2 yearsಯಿಂದ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದರದ್ದು ರಿಸಲ್ಟು ಇವತ್ತು ಈ ವಿಡಿಯೋಗೆ ಸಿಕ್ಕಿದೆ. ಈ ವಿಡಿಯೋಗೋಸ್ಕರ ತುಂಬ ಕಾದಿದ್ದೀನಿ. ಆ್ಯಂಡ್ ಅವಮಾನ ಮಾಡಿದವ್ರಿಗೆ ಆಮೇಲೆ ಹಿಂದೆ ಮಾತಾಡಿದವ್ರಿಗೆ ಹೆಂಗೆ ಮಾತಾಡಿದವ್ರದ್ದು ಎಲ್ಲ ಕೇಳಿಸ್ಕೊಂಡಿರೋರ್ಗು ಈ ವಿಡಿಯೋ ಉತ್ತರ. ಮಾಡೋಕ್ಕಾಗಲ್ಲ ಅಂತ ಅಂದಿದ್ರಲ್ವ, ಮಾಡಿ ತೋರಿಸಿದ್ದೀನಿ ಇವತ್ತು ಏನು ಅಂತಂದರೆ, ಇಷ್ಟು ವರ್ಷ ಕಷ್ಟಪಟ್ಟಿರೋದಕ್ಕೆ ವಿ ಹ್ಯಾವ್ ಗಾಟ್ ದ ರಿಸಲ್ಟ್. ಇವತ್ತು ನನ್ನ ಯೂಟ್ಯೂಬ್ ಪೇಮೆಂಟ್ ರಿಸೀವ್ ಆಗೈತೆ. ರಿಯಲಿ ನನಗೆ ಹೇಳ್ಕೊಳಕ್ಕೆ ಎಷ್ಟು ಖುಷಿ ಆಗೈತೆ ಅಂದರೆ ತಡ್ಕೊಳಕೈತಲ್ಲ ಅಷ್ಟು ಖುಷಿ ಆಗೈತೆ. ಲೈಕ್ ನೆನ್ನೆ ಜಿಮ್ ವರ್ಕೌಟ್ ಮಾಡ್ತಾಯಿದ್ದೆ. ಅರೌಂಡ್ 7:38 ಸಮಥಿಂಗ್ಗೆ ನನಗೆ ರಿಸೀವ್ ಆಗಿದ್ದು ಯೂಟ್ಯೂಬ್ ಪೇಮೆಂಟು. ಚಲೋ, ಇವತ್ತು ನಮ್ಮ ಮನೆಗೆ ನನ್ನ ಫಸ್ಟ್ ಇನ್ಕಮು. ಇಷ್ಟು ವರ್ಷದಿಂದ ನಾನು ಏನೂ ದುಡ್ದಿಲ್ಲ. ಇದೇ ಫಸ್ಟ್ ಟೈಮ್ ದುಡ್ದಿರೋದು ನಾನು. ಅದು ನನ್ನ ಕಷ್ಟಪಟ್ಟು ನನ್ನ ಒಂದು ಸ್ಟ್ಯಾಂಡಲ್ಲಿ ನಾನು ದುಡ್ದಿರೋದು. ಇವತ್ತು ನಮ್ಮ ಅಮ್ಮಂಗೆ ಫಸ್ಟ್ ಇನ್ಕಮ್ ನಾನು ಕೊಡ್ತಾಯಿದ್ದೀನಿ. ಅವರು ಎಷ್ಟು ಹಿಂಸೆ ಕೊಟ್ಟಿದ್ರು ನನಗೆ ಈ ವಿಚಾರದಲ್ಲಿ. ಹೋಗು ಕೆಲ್ಸಕ್ಕೆ ನಾನು ಎಲ್ಲ ಬಿಟ್ಟು ಇದನ್ನೇ ಮಾಡಿದ್ದೆ. ಬಟ್ ಇದಕ್ಕೆ ರಿಸಲ್ಟ್ ಸಿಕ್ಕಿದೆ. ಫಸ್ಟು ಹೋಗಿ ನಾನು ಯೂಟ್ಯೂಬ್ ಪೇಮೆಂಟ್ ಡ್ರಾ ಮಾಡ್ಕೊಬರೋದ ಗೈಸ್. ಇವಾಗ ಬ್ಯಾಂಕ್ ಹತ್ರ ಹೋಗ್ತಾ ಇದ್ದೀನಿ. ಇವಾಗ ನಾನು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಡ್ರಾ ಮಾಡೋದ ಬಂದಿದ್ದೀನಿ ಬ್ಯಾಂಕ್ಗೆ. ಚಲೋ ತೆಗಿಯೋದ. ಈ ದಿನಕ್ಕೋಸ್ಕರ ಅದು ಎಷ್ಟು ದಿನ ಕಾದಿದ್ದೀನಿ ನಾನು ಹಿಂಗೆ ಡ್ರಾ ಮಾಡೋಕ್ಕೋಸ್ಕರ. ಎಷ್ಟೊಂದ್ಸರಿ ಡ್ರಾ ಮಾಡಿದ್ದೀನಿ. ಈ ಡ್ರಾ ಮಾಡೋ ಥರ ಖುಷಿ ಯಾವತ್ತೂ ಸಿಕ್ಕಿಲ್ಲ ನನಗೆ ಡ್ರಾ ಮಾಡಿದಾಗ. ಐಸ್ ಪೇಮೆಂಟ್ ಬರ್ತಾ ಇದೆ. ಇಷ್ಟು ದಿನ ಕಷ್ಟಪಟ್ಟು ದುಡ್ದಿದ್ದಕ್ಕೆ ಇದು ರಿಸಲ್ಟ್. ಎಲ್ಲ ಹೊಸ ಅಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಪೇಮೆಂಟ್ ಇದು. ಡಿಪ್ರೆಸ್ ಆಗ್ಬಿಟ್ಟಿದ್ಯಾ? ಹಾಂ ಪಾಪ ಡಿಪ್ರೆಷನಲ್ಲಿದೆ ಕೋತಿ. ಇವಳು ಸುಮ್ಮನೆ ಆಗ್ಬಿಟ್ಟು. ಗೈಸ್, ಇದು ನಾನು ದುಡ್ದಿರೋ ಅಂಥ ದುಡ್ಡು ಯೂಟ್ಯೂಬಲ್ಲಿ. ಲೈಕ್ 2 ವರ್ಷ ಆಯಿತು. 2 ವರ್ಷ ಆದಮೇಲೆ ದಿಸ್ ಈಸ್ ಅ ಸಕ್ಸಸ್. ಆಗಲ್ಲ ಅಂತ ಅಂದ್ಕೊಂಡಿರೋರಿಗೆ ನೋಡಿ, ಆಗುತ್ತೆ, ಮಾಡ್ಬೋದು ಅಂತ ಇದೊಂದು ರಿಸಲ್ಟು. ಆ್ಯಂಡ್ ಟೋಟಲ್ ನಾನು ದುಡಿದಿರೋದು 9000 ಸಮಥಿಂಗ್ ಹತ್ತಿರ ಇದೆ. ಇವಾಗ ಒಂದು 10,000 ರೌಂಡ್ ಆಫ್ ಹಾಕೊಳ್ಳಿ. 10,000 ನಾನು ಯೂಟ್ಯೂಬಲ್ಲಿ 2 ವರ್ಷದಲ್ಲಿ ದುಡ್ದಿರೋದು. ಇವಾಗ ಮುಂದೆ ಹೆಂಗೆ ಪ್ಲಸ್ ಆಗುತ್ತೆ ಗೊತ್ತಿಲ್ಲ. ಬಟ್ ನಿಮ್ಮ ಸಪೋರ್ಟ್ ಜಾಸ್ತಿ ಬೇಕು. ನಿಮ್ಮ ಸಪೋರ್ಟ್ ಇನ್ನೂ ಜಾಸ್ತಿ ಮಾಡಿ. ಎಂತೆಂಥ ಅವಮಾನಗಳು ಅನುಭವಿಸಿದ್ದೀನಿ ಗೊತ್ತಾ. ನಿನ್ನ ಕೈಲಿ ಆಗಲ್ಲ, ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಜೊತೆಲಿರೋರು ಹಿಂದೆ ಮುಂದೆ ಮಾತಾಡಿರೋ ಟೈಮ್ ನೋಡಿದ್ದೀನಿ. ಆಮೇಲೆ ಆಡ್ಕೊಳ್ಳೋದು ಹಿಂದೆ ಹೋಗಿತ್ತು. ಯಪ್ಪ, ವೀಡಿಯೋದಲ್ಲಿ ಬರೋಕ್ಕೆ ಅಸಹ್ಯ ಪಡ್ಕೊಳ್ಳೋರು. ನಾನು ವೀಡಿಯೋ ಮಾಡ್ತಾಯಿದ್ರೆ ವೀಡಿಯೋದಲ್ಲಿ ಬರೋಕ್ಕೆ ಅಸಹ್ಯ ಪಡ್ಕೊಳ್ಳೋರು. ಬೇಡಪ್ಪ, ಇವನಲ್ಲಿ ಬರೋದು ಬೇಡ, ಅವಮಾನ ನಮಗೆ, ಇವನು ವೀಡಿಯೋಗೆ ಬರೋದು ಬೇಡ ಅಂತ ಆ ಟೈಮ್ಗಳೆಲ್ಲ ನೋಡಿದ್ದೀನಿ. ಆ ಟೈಮ್ ನನಗೆಲ್ಲ ಅನ್ನಿಸ್ತಾಯಿದೆ ಒಂದು ಬೇಡಪ್ಪ ನಿಲ್ಲಿಸ್ಬಿಡೋದ ಯಾಕೆ ಅಂತ. ಬಟ್ ನನ್ನ ಮನಸ್ಸು ಒಂದೇ ಹೇಳಿದ್ದು, ಇವ್ರುಗಳಿಗೋಸ್ಕರ ನಿಲ್ಲಿಸಿ ನಿನಗೇನು ಸಿಗುತ್ತೆ? ಇವ್ರುಗಳಿಗೋಸ್ಕರ ನಿಲ್ಲಿಸಿ ನಿನಗೇನು ಸಿಗುತ್ತೆ ನಿನ್ನ ಲೈಫಲ್ಲಿ? ಏನೂ ಸಿಗಲ್ಲ ತಾನೆ. ಆವಾಗ ನನ್ನ ತಲೆಯಲ್ಲಿ ಒಂದೇ ಬಂದಿದ್ದು, ಮಾಡಿ ತೋರಿಸ್ತೀನಿ, ಮಾತಾಡಲ್ಲ. ಇವ್ರನ್ನ ನೆಕ್ಸ್ಟು ಫ್ರೇಮಲ್ಲಿ ಬಂದರೂ ಡಿಲೀಟ್ ಮಾಡಿಬಿಡ್ಬೇಕು ಆ ಕ್ಲಿಪ್ನ. ಅಲ್ಲಿವರೆಗೆ ಇವ್ರು ಯಾರನ್ನೂ ಹಾಕೋಬಾರ್ದು. ಆಮೇಲೆ ಒಬ್ಬನೇ ಬೆಳಿತೀನಿ. ನನಗೆ ಫಸ್ಟು ಮನೇಲಿ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಈಚೆ ಸಪೋರ್ಟ್ ಇಲ್ಲ. ಆ್ಯಂಡ್ ಒಂದೇ ಒಂದು ಫ್ಯೂ ಮೆಂಬರ್ಸ್ ನನ್ನ ಸಪೋರ್ಟ್ ಮಾಡಿರೋದು ನಾನು ಈ ಫೀಲ್ಡಿಗೆ ಬಂದ ಮೇಲೆ. ಒಂದು ನಮ್ಮ ಎಡಿಟರ್, ನಮ್ಮ ದೀಪು, ಅವನು ನನ್ನ ಜರ್ನಿಲಿ ಫುಲ್ ಇದ್ದ ಅವನು. ಆಮೇಲೆ ನನ್ನ ಫ್ರೆಂಡ್ ಪೂಜಾ, ಅವಳು ತುಂಬ ಹೆಲ್ಪ್ ಮಾಡೋಳೆ ನನಗೆ ಯೂಟ್ಯೂಬ್ ಸೀರೀಸಲ್ಲಿ ನಾನು ಇದ್ದಾಗ. ಆ್ಯಂಡ್ ಆ ಸ್ಟ್ರಗಲ್ ಫೇಸಲ್ಲಿ ಶಿ ಹಸ್ ಹೆಲ್ಪ್ ಮಿ ಸೋ ಮಚ್. ನೆಕ್ಸ್ಟು ಮೈ ಒಂದು 2-3 ಜನ ಫ್ಯೂ ಫ್ರೆಂಡ್ಸ್, ಅವರೊಂದು ಸ್ವಲ್ಪ ಹೆಲ್ಪ್ ಮಾಡೋರೆ.
ನೀನು ಮಾಡೋಕ್ಕಾಗುತ್ತೆ ಮಾಡು, ಹೆದರ್ಕೋಬೇಡ ಮಾಡು, ಏನೂ ಆಗಲ್ಲ, ಮಾಡ್ತೀಯಾ ಮಾಡು ಅಂತ. ನನಗೆ ವೀಡಿಯೋ ಮಾಡೋಕ್ಕೆ ನಾನು ಜೋಲೋ ಚಿಪ್ ಒಂದು ವೀಡಿಯೋ ಮಾಡಿದ್ದೆ. ಆ ಜೋಲೋ ಚಿಪ್ ತಗೊಳಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ. ಆ ಟೈಮಲ್ಲಿ ನನ್ನ ಫ್ರೆಂಡ್ ಪೂಜೆ ಹೆಲ್ಪ್ ಮಾಡಿದ್ದು. ನಾನು ತಕ್ಕೊಡ್ತೀನಿ, ನೀನು ವೀಡಿಯೋ ಮಾಡು, ನೀನು ಆ ದುಡ್ಡೇ ನನಗೇನು ವಾಪಸ್ ಕೊಡ್ಬೇಡ, ನನ್ನ ಗಿಫ್ಟು ಅಂತ ಅನ್ಕೋ, ನಾನು ಕೊಡ್ತಾರದು ನಿನಗೆ ಆ ವಿಡಿಯೋಗೋಸ್ಕರ ಅಂತ. ಆ ಟೈಮಲ್ಲಿ ನನಗೆ ಅನಿಸಿದೆ ಒಂದು, ಯಾರು ಇಲ್ದಾಗ ಅವಳಿದ್ಲು. ಬಟ್ ಇವಾಗ ನಾನು ಏನೇ ಮಾಡಿದ್ರು ಅವಳು ನನ್ನ ಲೈಫಲ್ಲಿ ಇದ್ದೇ ಇರ್ತಾಳೆ. ಆ್ಯಂಡ್ ದೀಪು ನನಗೇನೂ ಗೊತ್ತಿಲ್ಲದಾಗ ಯೂಟ್ಯೂಬಲ್ಲಿ ನಾನು 0% ನಾಲೆಜ್ ಇದ್ದಾಗಲೂ ಅವನು ನನ್ನ ಜೊತೆ ನಿಂತ್ಕೊಂಡು ಒಂದು ಚೂರು ಮೋಸ ಮಾಡಿದೆ, ಏನೂ ಮಾಡಿದೆ, ಅವನೇ ನನಗೆ ಹೆಲ್ಪ್ ಮಾಡಿರೋದು. ಈ ಪೇಮೆಂಟ್ ಡೀಟೇಲ್ಸ್ ಎಲ್ಲ A to Z ಅವನೇ ಎಲ್ಲ ಅಪ್ಲೈ ಮಾಡಿರೋದು, ಅವನೇ ನಂಗೆ ತಂದು ಕೊಟ್ಟಿರೋದು. ಇತ್ತೀಚೆಗೆ ವೀಡಿಯೋಸ್ ಎಲ್ಲ ನಾನೇ ಎಡಿಟ್ ಮಾಡ್ತಾ ಇರೋದು. ಅವ್ನು ಸ್ವಲ್ಪ ಬ್ಯುಸಿ ಅವನೇ ಅವ್ನ ಶೆಡ್ಯೂಲಲ್ಲಿ, ಅವ್ನ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ. ಗೈಸ್, ನಿಮ್ಗಳ ಸಪೋರ್ಟು ತುಂಬ ಇದೆ, ತುಂಬ ಅಂದರೆ ತುಂಬ ನನಗೆ ಸಪೋರ್ಟ್ ಮಾಡಿದ್ದೀರಾ. ನಿಮ್ಗಳ ಸಪೋರ್ಟಿಂದನೇ ನಾನು ಈ ಮನಿ ಅರ್ನ್ ಮಾಡೋಕ್ಕಾಗಿದ್ದು. ಜನನ್ನ ಯಾರನ್ನೂ ಗೊತ್ತಾಗ್ತಿದ್ದಂಗೆ ಇಟ್ಕೋಬೇಕು. ಗೊತ್ತಾಗದೇ ಇದ್ದರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಗೊತ್ತಾದರೆ ಎಲ್ಲರೂ ಬರೀ ನೆಗೆಟಿವ್ ಆಗಿ ಹೇಳೋದು. ಅದಕ್ಕೋಸ್ಕರ ನನಗಿರೋ ಫ್ಯೂ ಫ್ರೆಂಡ್ಸ್ ಸ್ವಲ್ಪ ಕಡಿಮೆನೇ. ಬಟ್ ಈ ಹೇಟರ್ಸ್ಗೆ ಆ್ಯಂಡ್ ಏನು ಮಾಡೋಕ್ಕಾಗಲ್ಲ ಅಂದವ್ರಿಗೆ ಇದೇ ಉತ್ತರ. ಯೂಟ್ಯೂಬಲ್ಲಿ ದುಡಿಯೋಕ್ಕಾಗಲ್ಲ ಅಂದಿದ್ರಲ್ವ, ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ, ತಗೊಳ್ಳಿ, ಇದು ಸ್ಟಾರ್ಟಿಂಗು. ನೆಕ್ಸ್ಟು ದುಡಿತೀರಲ್ಲ ಅದಕ್ಕೆ ಲೆಕ್ಕನೇ ಸಿಗೋಲ್ಲ, ತಲೆಯಲ್ಲಿ ಇಟ್ಕೊಳ್ಳಿ. ಗೈಸ್, ನನ್ನ ಲೈಫಲ್ಲಿ ನನಗೆ ದುಡ್ಡಿಗೆ ಕೊರತೆ ಇಲ್ಲದೆ ಬದುಕ್ಬೋದು. ಲೈಕ್ ಕ್ರೋರ್ಸ್ ಟುಗೆದರಲ್ಲಿ ಬದುಕ್ಬೋದು ನಾನು. ಬಟ್ ಆದರೆ ನನ್ನ ಡ್ರೀಮ್ಸ್ನ ಬಿಟ್ಕೊಡ್ಬಾರ್ದು ಅಂತ ನಾನು ಯೂಟ್ಯೂಬ್ ಮಾಡಿದ್ದು. ಆ್ಯಂಡ್ ಆವಾಗ ನನಗೆ ತುಂಬ ಜನ ಎಲ್ಲ ಅರ್ಥ ಮಾಡಿಸ್ಬಿಟ್ರು, ಯಾರ್ಯಾರು ಹೆಂಗೆ ಏನೇನು. ಮೆಚುರಿಟಿ ಲೆವೆಲ್ ನನಗೆ ಆವಾಗಲೇ ನನ್ನ ಲೈಫಲ್ಲಿ ನಂಗೆ ಬಂದಿದ್ದು, ಯಾರ್ಯಾರು ಹೆಂಗೆ ಅಂತ ಗೊತ್ತಾಗಿದ್ದು. ಇವಾಗ ಎಲ್ಲ ಕಂಗ್ರ್ಯಾಚುಲೇಷನ್ ಮಾಡ್ತಾರೆ, ಈ ಬಿಡ ನೀನು ಮಾಡಿಬಿಟ್ಟೆ ಅಂತ. ಬಟ್ ರಿಯಲ್ ಯಾರು ಫೇಕ್ ಯಾರು ಅಂತ ನನಗೆ ಗೊತ್ತು. ಆ್ಯಂಡ್ ಅವ್ರನ್ನೆಲ್ಲ ನಾನು ಫಿಲ್ಟರ್ ಮಾಡೇ ಇಟ್ಟಿದ್ದೀನಿ. ಯಾವತ್ತು ಯಾರನ್ನೂ ಹತ್ರಕ್ಕೆ ಬಿಟ್ಕೊಡಲ್ಲ, ನನಗೆ ಗೊತ್ತಿರೋರು ಮಾತ್ರ ನನ್ನ ಹತ್ರಕ್ಕೆ ಬಿಟ್ಕೊಡೋದು. ಆ್ಯಂಡ್ ತುಂಬ ಕಷ್ಟಪಟ್ಟಿದ್ದೀನಿ ಈ ಫೀಲ್ಡಲ್ಲಿ, ಅಂದರೆ ವೆರಿ ಮಚ್ ಸ್ಟ್ರಗಲ್. ಬಟ್ ಆ ಸ್ಟ್ರಗಲ್ಗೆ ಇದೊಂದು ಪ್ರತಿಫಲ ಅಂದ್ಕೊಳ್ಳಿ. ನಮ್ಮ ಫ್ಯಾಮಿಲಿ ಅರೌಂಡ್ 3000 ಹತ್ತಿರ ಆಗ್ತಿದೆ ಇವಾಗ. ಇನ್ನೂ ಸಪೋರ್ಟ್ ಮಾಡಿ, ಇನ್ನೂ ಜಾಸ್ತಿ ಬೆಳೆಯೋಣ. ಆ್ಯಂಡ್ ನಾನು ಇವಾಗ ಹೇಳ್ತೀನಿ ನನ್ನ ಡ್ರೀಮ್, ನಾನು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಒಂದು ಗೋಶಾಲ ಓಪನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಡಾಗ್ ರೆಸ್ಕ್ಯೂ ಸೆಂಟರ್ ಓಪನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಲೈಕ್ ಏಟಾಗಿರೋ ಡಾಗ್ಗಳು, ಆಮೇಲೆ ಬೀದಿಗೆ ಬಿಟ್ಬಿಡೋ ಡಾಗು, ಅದಕ್ಕೆಲ್ಲ ನೋಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲ ಫಸ್ಟು ನಾನ್ ಸ್ಟೇಬಲ್ ಆಗಬೇಕು, ಇದಕ್ಕೆಲ್ಲ ಜಾಸ್ತಿ ಅಮೌಂಟ್ ಬೇಕು ಇನ್ವೆಸ್ಟ್ ಮಾಡೋಕ್ಕೆ. ಅದಕ್ಕೋಸ್ಕರ ನಾನು ಸ್ಟೇಬಲ್ ಆದಮೇಲೆ ದಿಸ್ ಆರ್ ದ ಥಿಂಗ್ಸ್ ದಟ್ ವಾಟ್ ಐ ವಾಂಟ್ ಟು ಡೂ. ಆಮೇಲೆ ನಾನು ಬಿಸ್ನೆಸ್ ಮಾಡಬೇಕು. ಇನ್ನೊಂದು ಹೇಳ್ತೀನಿ, ಇನ್ನೂ ಏನೋ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದ್ದೀನಿ ನಾನು. ಅದನ್ನ ನಾನು ನಿಮಗೆ ರಿಸಲ್ಟ್ ಸಿಕ್ಕಿದ ಮೇಲೆ ಹೇಳ್ತೀನಿ, ಇವಾಗ ತೋರ್ಸೋದು ಬೇಡ. ಅದು ತಲೆಯಲ್ಲಿರಲಿ. ಏನೋ ಒಂದು ದೊಡ್ಡದು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಫೋನ್ ಹೊಟ್ಟೋಗ್ತೈತೆ, ಫೋನು ತೊಗೋಬೇಕು, ಏನೇನೋ. ಬಟ್ ಒಂದು ಇನ್ವೆಸ್ಟ್ ಮಾಡಿದ್ದೀನಿ, ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್. ನಿಮ್ಮ ಸಪೋರ್ಟ್ ಬೇಕು, ನೀವು ತುಂಬ ಸಪೋರ್ಟ್ ಮಾಡಲೇಬೇಕು ನನಗೆ. ಆ್ಯಂಡ್ ಸಪೋರ್ಟ್ ಮಾಡ್ತಾ ಇದ್ದೀರಾ. 3K ಫ್ಯಾಮಿಲಿ ಕಂಪ್ಲೀಟ್ ಆಗ್ತಾಯಿದೆ. 3K ಬೇಗ ಕಂಪ್ಲೀಟ್ ಮಾಡಿ. 3K ನನ್ನ ಲಕ್ಕಿ ನಂಬರು, ಇನ್ನೊಂದು 10 ಸಬ್ಸ್ಕ್ರೈಬರ್ ಇರ್ಬೋದೇನೋ ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ನಿಮ್ಮಿಂದ ನಾನು, ನಮ್ಮಿಂದ ನೀವಲ್ಲ. ಹಿಂಗೆ ಸಪೋರ್ಟ್ ಮಾಡಿ, ಹಿಂಗೆ ಬೆಳೆಸಿ. ಮುಂದೆ ಈ ಜಗತ್ತಲ್ಲಿ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡೋಣ, ರೆಕಗ್ನೈಸ್ ಆಗಂಗೆ. ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನ 3 ವರ್ಷನೂ ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿರೋದಕ್ಕೆ. ನಿಮ್ಮಿಂದನೇ ನಾನು ಈ ಲೆವೆಲ್ಗೆ ರೀಚ್ ಆಗಿರೋದು. ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡೋದ. ನಾನು ನಿಮಗೆ ಈ ವಿಡಿಯೋದಲ್ಲಿ ಇನ್ನೊಂದು ಡಿಸ್ಕ್ಲೋಸ್ ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವಾಗ ಡೈಲಿ ವ್ಲಾಗ್ಸ್ ಪ್ರತಿದಿನ ವೀಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಪ್ಲ್ಯಾನ್ ಮಾಡಿ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಅಂತ ಅಂದರೆ, ಇವಾಗ 3 ದಿನದಲ್ಲಿ ಏನು ನಡೆಯುತ್ತೆ ಅದನ್ನ ಒಂದು ವೀಡಿಯೋ ಮಾಡಿ ಒಂದು ವೀಡಿಯೋಗೆ ಬಿಡ್ತೀವಿ. ನೆಕ್ಸ್ಟ್ 3 ದಿನದಲ್ಲಿ ಏನಾಗುತ್ತೆ ಅದನ್ನ ಒಂದು ವೀಡಿಯೋ ಮಾಡಿ ಒಂದು ವೀಡಿಯೋಗೆ ಬಿಡ್ತೀವಿ. ಮಾಮೂಲಿ ಈಚೆಗೆ ಹೋದರೆ ಅದು ಸಪ್ರೇಟ್ ವ್ಲಾಗ್ ಬರುತ್ತೆ. ಹಿಂಗಂತ ಅಂದ್ಕೊಂಡಿದ್ದೀನಿ. ನಮ್ಮನೇಲಿ ಯಾರೂ ಸಪೋರ್ಟ್ ಮಾಡಲ್ಲ. ಬಟ್ ನಾನು ಒಂದು ಏನು ಹೇಳ್ತಾ ಇರೋದಂದರೆ, ನಾನು ಎಷ್ಟು ಕಷ್ಟಪಟ್ಟು ಕಂಟೆಂಟ್ ಕೊಡ್ಬೋದು ಅಷ್ಟು ಕಂಟೆಂಟ್ ಕೊಡ್ತೀನಿ. ಆ್ಯಂಡ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಗಿವ್ ನಿಮಗೆ ಒಳ್ಳೆ ಕಂಟೆಂಟ್ಗಳು. ಥ್ಯಾಂಕ್ ಯು ಸೋ ಮಚ್ ನನ್ನ ಇಷ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೆ ಬೆಳೆಸಿರೋದಕ್ಕೆ. ಹಿಂಗೆ ಮುಂದೆ ಬೆಳೆಸಿ. ಆ್ಯಂಡ್ ತುಂಬ ಜನಕ್ಕೆ ಬೆಂಕಿ ಹತ್ಕೊಂಡೈತೆ, ಆರಿಸಲ್ಲ, ನೆಕ್ಸ್ಟು ಕಾಡಿಗೆ ಚತ್ಕೊಳ್ಳುತ್ತೆ, ಕಾಯ್ತಾರಿ ಅಂತ ಹೇಳ್ತಾ ಚಲೋ ಇವಾಗ ಇದನ್ನ ನಮ್ಮಮ್ಮಂಗೆ ಕೊಡಬೇಕು. ನಮ್ಮಮ್ಮನ ರಿಯಾಕ್ಷನ್ ನೋಡೋದ ಏನಂತಾರೆ ಅಂತ. ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಲೆಟ್ಸ್ ಸಿ ಹೌ ಶಿ ಫೀಲ್ಸ್ ಅಂತ. ಗೈಸ್, ಮಠಕ್ಕೆ ಬಂದಿದ್ದೆ. ಇವಾಗ ನಮ್ಮ ದೇವ್ರ ಮುಂದೆ ಇಟ್ಟಿದ್ದು ನಾನು ಸ್ವಲ್ಪ ನಮಸ್ಕಾರ ಮಾಡ್ಕೊಂಡು ತಗೊಂಡು ಹೋಗೋದ. ದೇವ್ರಿಗೆಲ್ಲ ಪೂಜೆ ಮಾಡೋರೆ. ಚಲೋ. ಎಷ್ಟು ಜುಜುಬಿ ಕೊಡ್ತಾ ಇದೀಯಾ? ಈ ಜುಜುಬಿ ಎಲ್ಲ ಕಷ್ಟಪಟ್ಟು ದುಡ್ದಿರೋದು, ನಿಮ್ಗೆಲ್ಲ ಜುಜುಬಿ ಗೈಸ್. ಇವಾಗ ದುಡ್ದಿರೋ ದುಡ್ಡನ್ನ ಇದು ಫಸ್ಟ್ ಪೇಮೆಂಟ್. ನಮ್ಮಮ್ಮನ ಸ್ಯಾಟಿಸ್ಫೈ ಮಾಡೋದು ತುಂಬಾ ಕಷ್ಟ. ಒಂದು 5-6 ಕಾರ್ ತುಂಬ್ಕೊ ಬಂದು ಕೊಟ್ಟರು ಸ್ಯಾಟಿಸ್ಫೈ ಆಗಲ್ಲ. ತುಂಬಾ ಸುಳ್ಗಾರ. ಫಸ್ಟ್ ಪೇಮೆಂಟ್ ನಾನೇ 1 ರೂಪಾಯಿ ತಗೊಂಡಿಲ್ಲ, ಎಲ್ಲ ಫುಲ್ ಕೊಡ್ತಾ ಇದ್ದೀನಿ. 10 ಲಕ್ಷ ರೂಪಾಯಿ ಹೆಚ್ಚು 10,000 ರೂಪಾಯಿ ಹೆಚ್ಚು ನೀವೇ ಹೇಳಿ ಗೈಸ್.
ಇದು ನಾನು ಫಸ್ಟ್ ಟೈಮ್ ದುಡ್ದಿರೋದು. ನಾನು ಕಷ್ಟಪಟ್ಟು ದುಡ್ದೆ. ನಾನು ಹುಟ್ಟಾಗಿಂದ ಎಷ್ಟು ಖರ್ಚು ಮಾಡಿದೆ ಅಂತ ಬರ್ದಿಟ್ಕೊಂಡ ನಾವು. ಅದೆಲ್ಲ ಕೊಡ್ಬೇಕಲ್ವಾ, ಹಂಗಾದ್ರೆ ದುಡಿಯೋದೇನು. ಇವಾಗ ತಗೋ, ಇದು ನಾನು ನಿನಗೆ ಫಸ್ಟ್ ಪೇಮೆಂಟ್. ನಾನು ನಿನಗೆ ಕೊಡ್ತಾ ಇದ್ದೆ, ನಾನು 1 ರೂಪಾಯಿನೂ ಯೂಸ್ ಮಾಡಿಲ್ಲ. ಗೈಸ್, ನಮ್ಮ ಅಮ್ಮನ ಸ್ಯಾಟಿಸ್ಫೈ ಮಾಡೋದಂತೂ ತುಂಬ ಕಷ್ಟ. ಬಟ್ ಆದರೂ ಒಂದು ಸ್ವಲ್ಪ ಖುಷಿ ಇತ್ತು ಅವ್ರ ಮುಖದಲ್ಲಿ, ಇಷ್ಟಾರು ಕೊಟ್ಟನಲ್ಲ ಅಂತಂದರು. ಚಲೋ, ಮುಂದೆ ಇನ್ನೂ ಜಾಸ್ತಿ ಮಾಡೋದ. ಆಮೇಲೆ ಅವ್ರ ಖುಷಿನ ಎಷ್ಟಾಗುತ್ತೆ ನನ್ನ ಕೈಯಲ್ಲಿ ಫುಲ್ಫಿಲ್ ಮಾಡೋದ. ಆ್ಯಂಡ್ ಸ್ವಲ್ಪ ಬೇಜಾರಾಯಿತು, ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಲ್ಲ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವ್ರು ಯೋಚಿಸೋದೇ ಹಂಗೆ. ಚಲೋ, ಇನ್ನು ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ, ಹಿಂಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮ ಯೂಟ್ಯೂಬ್ ಇನ್ಕಮ್ ಫೈನಲಿ ಬಂದೈತೆ. ನೆಕ್ಸ್ಟ್ ಇನ್ನೂ ದೊಡ್ಡ ಪೇಮೆಂಟ್ಗಳು ಬರಲಿ. ಚಲೋ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. 3000 ಬೇಗ ರೀಚ್ ಮಾಡಿಸಿ ಆ್ಯಂಡ್ ಬೇಗ 1 ಲ್ಯಾಕ್ ಆಗಲಿ. ಚಲೋ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್, ಪೀಸ್ ಔಟ್.